ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆಯೇ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ದೇಹದಲ್ಲಿ ಯಾವ ತರದ ಇಮೋಷನ್ಸ್ ಅನ್ನು ನಾವು ಹಾಕೋದ್ರಿಂದ ಯಾವ ತರದ ಕಾಯಿಲೆಗಳು ಬರ್ತದೆ ಅಂತ ನೋಡೋಣ. ಇಮೋಷನ್ಸ್ ಯಾವುದೇ ಇರ್ಬೋದು, ಕೋಪ ಇರ್ಬೋದು, ಒತ್ತಡ ಇರ್ಬೋದು, ಭಯ ಇರ್ಬೋದು, ಅಭದ್ರತೆ ಇರ್ಬೋದು, ಇದೆಲ್ಲ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಇರುವುದರಿಂದ ನಮ್ಮ ದೇಹದಲ್ಲಿ ನಾನಾ ರೀತಿಯ ಕಾಯಿಲೆಗಳನ್ನು ನಾವೇ ಅಟ್ರಾಕ್ಟ್ ಮಾಡ್ಕೊಳ್ತೀವಿ. ಇವಾಗ ನಾವು ತಲೆನೋವು ಮತ್ತೆ ನಿದ್ರಾಹೀನತೆ ಅಂತ ತಗೊಂಡ್ರೆ ನಿದ್ದೆ ಬರದೇ ಇರುವುದು. ನೀವು ಯಾವಾಗ ಅತಿಯಾಗಿ ಆಲೋಚನೆ ಮಾಡ್ತೀರಿ ಮತ್ತೆ ನಿಮ್ಮ ಫ್ಯೂಚರ್ ಬಗ್ಗೆ ಯಾವಾಗ ಅತಿಯಾದ ಭಯ ಆಲೋಚನೆ ಮಾಡಿಕೊಂಡು ನಾನು ಸಾಯ್ತೀನ, ನಾನು ಸತ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಯಾರು ಗತಿ, ಈ ತರ ಎಲ್ಲ ತುಂಬಾ ಆಲೋಚನೆ ಮಾಡಿಕೊಂಡು ನಿಮ್ಮ ಜೀವನದ ಮೇಲೆ ನಂಬಿಕೆಯನ್ನು ಕಳೆದುಕೊಂಡು ಇದ್ರೆ ಈ ತಲೆನೋವು ಮತ್ತೆ ನಿದ್ರೆ ಬಾರದೆ ಇರುವಂತದ್ದು ನಿಮ್ಗೆ ಕಾಣಿಸುತ್ತೆ. ಕಿವಿ ಮತ್ತು ಕಣ್ಣಲ್ಲಿ ಯಾಕೆ ಸಮಸ್ಯೆ ಬರುತ್ತೆ ಅಂದ್ರೆ, ಕಿವಿಯಲ್ಲಿ ಅವರಿಗೆ ಕೆಟ್ಟ ವಿಷಯ ಕೇಳಕ್ಕೆ ಇಷ್ಟ ಇರಲ್ಲ, ಹಾಗೆ ಕಣ್ಣಲ್ಲಿ ಅವರಿಗೆ ಕೆಟ್ಟ ವಿಷಯ ನೋಡಕ್ಕೆ ಇಷ್ಟ ಇರಲ್ಲ. ಅಂದ್ರೆ ಅವರ ಜೀವನದಲ್ಲಿ ಯಾವುದೋ ಒಂದು ವಿಷಯ ಆಗಿರುತ್ತೆ, ಅವರಿಗೆ ಭಯ ಇರುತ್ತೆ, ಮತ್ತೆ ಅದೇ ವಿಷಯನ ಕೇಳ್ತೀನ, ಅದೇ ವಿಷಯನ ನೋಡ್ತೀನ ಅಂತ. ಅದನ್ನು ಆಲೋಚಿಸಿ ಆಲೋಚಿಸಿ ಅವರಿಗೆ ಕಿವಿ ಮತ್ತೆ ಕಣ್ಣು ನೋವು ಸ್ಟಾರ್ಟ್ ಆಗುತ್ತೆ. ಇನ್ನು ಭುಜಗಳಲ್ಲಿ ನೋವು ಅಥವಾ ಸೆಳೆತ ಇದ್ರೆ, ಕುತ್ತಿಗೆಯಲ್ಲೂ ಸೆಳೆತ ಇದ್ರೆ, ಎಲ್ಲಾ ಜವಾಬ್ದಾರಿ ನಿಮ್ಮ ಮೇಲೆ ಇರ್ಬೋದು, ಅಥವಾ ಇಲ್ಲದಿರೋ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಂಡು ಅಯ್ಯೋ ನನ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಯಾರು ಕೂಡ ನನ್ ಜೊತೆ ಇಲ್ಲ, ಈ ತರ ನೀವು ಕೊರಗಿ ಭುಜಗಳಲ್ಲಿ ಕುತ್ತಿಗೆಗಳಲ್ಲಿ ನೋವು ಸೆಳೆತನ ತರ್ತೀರಾ. ಇನ್ನು ಕೈಗಳಲ್ಲಿ ಕೈ ಸೆಳೆತ ಇರ್ಬೋದು, ಕೈ ನೋವು ಇರ್ಬೋದು, ಇಂಥವರಿಗೆ ಯಾರಿಗೂ ಒಂದು ಸ್ವಲ್ಪನೂ ಅವ್ರಿಗೆ ಕೊಡಕ್ಕೂ ಇಷ್ಟಪಡಲ್ಲ, ಅದೇ ತರ ಬೇರೆಯವರಿಂದ ತೆಗೆದುಕೊಳ್ಳಿಕ್ಕೂ ಇಷ್ಟಪಡಲ್ಲ, ಅಂತವರಿಗೆ ಕೈ ನೋವು ಬರುತ್ತೆ. ಇನ್ನು ಗಂಟಲಿಗೆ ಸಂಬಂಧಿಸಿರುವಂತಹದ್ದು ಗೆಡ್ಡೆ ಇರ್ಬೋದು, ಗಂಟ್ಲು ನೋವು ಇರ್ಬೋದು, ಅಥವಾ ಥೈರಾಯ್ಡ್ ಸಮಸ್ಯೆ ಇರ್ಬೋದು. ಅವ್ರಿಗೆ ಯಾವ್ದಾದ್ರು ಒಂದು ಇಮೋಷನ್ಸ್ ಇರುತ್ತೆ, ಅದನ್ನು ಹೇಳಕ್ಕಾಗಲ್ಲ. ಆ ಇಮೋಷನ್ಸ್ ನವರು ಹಾಗೆ ಅವರಲ್ಲಿ ಹಿಡ್ಕೊಂಡಿರ್ತಾರೆ. ಅಂದ್ರೆ ಅದು ಹೇಳಕ್ಕೆ ಆಗದೇ ಇರ್ಬೋದು. ಅದು ಎಷ್ಟು ಅಂದ್ರೆ ಅವರು ಉಸಿರುಗಟ್ಟಿ ಹಿಡ್ಕೊಂಡಿರ್ತಾರೆ. ಅದು ಭಯ ಹೇಳಿದ್ರೆ ಯಾರಾದ್ರೂ ಏನು ಅನ್ಕೋತಾರ, ಈ ತರ ಭಯದಿಂದ ಹಿಡ್ಕೊಂಡು ಅವರಿಗೆ ಥೈರಾಯ್ಡ್ ಸಮಸ್ಯೆ ಬರ್ಬೋದು, ಗೆಡ್ಡೆ ಬರ್ಬೋದು, ಈ ತರದೆಲ್ಲ ಪ್ರಾಬ್ಲಮ್ ಬರ್ಬೋದು. ಇನ್ನು ಹಾರ್ಟ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಇದ್ರೂ ಅವರಿಗೆ ಪ್ರೀತಿ ಸಿಕ್ಕಿರಲ್ಲ ಯಾರಿಂದ ಕೂಡ. ಇನ್ನೊಂದೇನಂದ್ರೆ ಅವರಿಗೆ ಯಾವ್ದಾದ್ರು ಒಂದು ದುಃಖ ಇರ್ಬೋದು, ಅದಕ್ಕೆ ಸೊಲ್ಯೂಷನ್ ಅನ್ನುವಂಥದ್ದೇ ಸಿಕ್ಕಿರಲ್ಲ. ಅವರು ತುಂಬಾ ಅದಕ್ಕೆ ಹಾತೊರಿತಾ ಇರ್ತಾರೆ, ನನ್ಗೆ ಪ್ರೀತಿನೂ ಸಿಗ್ತಾ ಇಲ್ಲ. ಈ ತರ ಯಾರಿಗೂ ಹೇಳಿಕೊಳ್ಳದ ದುಃಖನು ಬಗೆಹರಿಸಕ್ಕಾಗಲ್ಲ. ಈ ತರ ಕೊರಗಿ ಹೃದಯದಲ್ಲಿ ಪ್ರಾಬ್ಲಮ್ ಬರುತ್ತೆ. ಇನ್ನು ಹೊಟ್ಟೆಗೆ ಸಂಬಂಧಿಸಿರುವಂತದ್ದು, ಹೊಟ್ಟೆಯಲ್ಲಿ ಬೊಜ್ಜಿ ಇರ್ಬೋದು ಅಥವಾ ಜೀರ್ಣಕ್ರಿಯೆ ಆಗದಿರುವಂತದ್ದು ಇರ್ಬೋದು. ಇದೆಲ್ಲವೂ ಆತಂಕ ಅಥವಾ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ತುಂಬಾ ಚಿಂತೆ ಮಾಡ್ತಾ ಇರೋದು, ತುಂಬಾ ಬೇರೆಯವರ ಮೇಲೆ ಅಸೂಯೆ ಪಡ್ಕೊಂಡಿದ್ರೆ ನಾವು ತಿಂದಿರುವಂತದ್ದು ಜೀರ್ಣ ಆಗಲ್ಲ. ಅಂದ್ರೆ ತಿಂದಿರುವಂತದ್ದು ಅರ್ಗಿಸಕ್ಕೆ ಶಕ್ತಿನೇ ಇರಲ್ಲ ಅಲ್ಲಿ. ಇನ್ನು ಬ್ಯಾಕ್ ಪೇನ್, ಅಪ್ಪರ್ ಪೋರ್ಷನ್ ಅಲ್ಲಿ ಬ್ಯಾಕ್ ಪೇನ್ ಬಂದ್ರೆ ತುಂಬಾ ಭಯದಲ್ಲಿ ಜೀವನ ನಡೆಸ್ತಾ ಇರ್ತಾರೆ. ಅದು ಅಲ್ಲದೆ ಅವರಲ್ಲಿ ಆರ್ಥಿಕವಾಗಿ ಸಮಸ್ಯೆ ಇರುತ್ತೆ, ಅಂದ್ರೆ ಫೈನಾನ್ಷಿಯಲ್ ಆಗಿ ಇನ್ಸ್ಟೆಬಿಲಿಟಿ ಇರುತ್ತೆ. ಆ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಇಂದಾನೆ ಅವರಿಗೆ ಲೈಫ್ ಅಲ್ಲಿ ತುಂಬಾ ಭಯ ಇರುತ್ತೆ, ಹೇಗೆಪ್ಪ ಜೀವನ ಸಾಗಿಸೋದು ಅಂತ, ನನ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಈ ತರ ಆಲೋಚನೆ ಮಾಡಿ ಬ್ಯಾಕ್ ಬೆನ್ನಲ್ಲಿ ಅಪ್ಪರ್ ಪೋರ್ಷನ್ ಅಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ. ಇನ್ನು ಲೋವರ್ ಬ್ಯಾಕ್ ಪೇನ್ ಬಂದ್ರೆ ಇಲ್ಲಿ ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಅಂದ್ರೂ ಬರುತ್ತೆ. ಹಾಗೆ ನಿಮ್ಗೆ ಯಾರಾದ್ರೂ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಗೆ ತುಂಬಾ ಧಕ್ಕೆ ಮಾಡಿದ್ರೆ ನಿಮ್ಗೆ ಲೋವರ್ ಬ್ಯಾಕ್ ಪೇನ್ ಉಂಟಾಗುತ್ತೆ. ಇನ್ನು ಸೊಂಟ ನೋವು ಯಾಕೆ ಬರುತ್ತೆ ಅಂದ್ರೆ, ಅವರು ಯಾವುದೋ ಒಂದು ವಿಷಯದಲ್ಲಿ ಸಿಕ್ಕಾಕೊಂಡಿರ್ತಾರೆ, ಅಂದ್ರೆ ಅದರಿಂದ ಹೊರಗ್ ಬರಕ್ಕೂ ಆಗ್ತಾ ಇಲ್ಲ,
ಮತ್ತು ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಇರಲ್ಲ. ಇಂಥ ಸ್ಥಿತಿಯಲ್ಲಿ ಅವರಿಗೆ ಸೊಂಟ ನೋವು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈ ತರ ಇದು ಅವರಿಗೆ ಭಯ ಉಂಟಾಗುತ್ತೆ ಲೈಫ್ ಅಲ್ಲಿ. ಹೇಗಪ್ಪ ಜೀವನ ಅಂತ ತುಂಬಾ ಆಲೋಚನೆ ಮಾಡಿ ಸೊಂಟದಲ್ಲಿ ಆ ಇಮೋಷನ್ಸ್ ಎಲ್ಲ ಬಂದು ಕೂತು ಸೊಂಟದಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ. ಇನ್ನು ಮೊಣಕಾಲು ಜಾಸ್ತಿ ಲೇಡೀಸ್ಗೆ ಬರುತ್ತೆ. ಯಾಕಂದ್ರೆ ಅವರಿಗೆ ಫ್ಯಾಮಿಲಿ ಅಂತ ಬಂದ್ರೆ ಬಿಟ್ಟು ಕೊಡಕ್ಕಾಗಲ್ಲ. ಯಾವುದೇ ಒಂದು ವಿಷಯ ಅವರಿಗೆ ಇಷ್ಟ ಇಲ್ಲದಿದ್ರು ಓಕೆ ಅಂತ ಹೇಳ್ತಾರೆ. ಫ್ಯಾಮಿಲಿಗೋಸ್ಕರ ಬದುಕಿರ್ತಾರೆ. ಅವರು ಅವರನ್ನು ಬೆಂಡ್ ಮಾಡಿ 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 ಮೊಣಕಾಲಲ್ಲಿ ನೋವು ಬರುತ್ತೆ. ಅಂದ್ರೆ ಅವರು ಯಾವುದೇ ಒಂದು ವಿಷಯಕ್ಕೆ ಯಾರು ಹೋರಾಡಲ್ವಾ ಅಂತವರಿಗೆ ಮೊಣಕಾಲು ನೋವು ಬರುತ್ತೆ. ಮತ್ತೆ ಕೆಲವರಿಗೆ ಸಡನ್ ಆಗಿ ತೂಕ ಹೆಚ್ಚಾಗುತ್ತೆ, ವೇಟ್ ಗೇನ್ ಆಗುತ್ತೆ. ಅದಕ್ಕೆ ಯಾವ್ದಾದ್ರು ಒಂದು ಹಳೆಯ ನೋವು ಇರ್ಬೋದು, ಭಯ ಇರ್ಬೋದು, ಅದನ್ನು ಹಾಗೆ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬಂದಿರ್ತಾರೆ. ಅದನ್ನು ಬಿಟ್ಟು ಬಿಟ್ಟಿರಲ್ಲ. ಅದಕ್ಕೆ ಅವರಿಗೆ ಸಡನ್ ಆಗಿ ತೂಕ ಹೆಚ್ಚಾಗುತ್ತೆ. ಇನ್ನು ಗರ್ಭಕೋಶದಲ್ಲಿ ಯಾವುದೇ ಸಮಸ್ಯೆ ಇದ್ರು ಅವರು ಬೇರೆ ಪ್ರೆಗ್ನೆಂಟ್ ಲೇಡಿಯನ್ನು ನೋಡಿ ಒಂಥರ ಭಯ ಪಟ್ಟಿರ್ಬೋದು. ಇದೆಲ್ಲ ನನ್ಗೆ ಬೇಡ ಆತರ ಅವರಿಗೆ ಮನಸ್ಸಿಗೆ ಬಂದಿರ್ಬೋದು. ಅಥವಾ ಸಣ್ಣ ಮಕ್ಕಳನ್ನು ನೋಡಿ ಎಷ್ಟು ಕಷ್ಟಪಡ್ಬೇಕು ಅನ್ನೋ ಆಲೋಚನೆ ಬಂದಿರ್ಬೋದು. ಇದರಿಂದ ಈ ಗರ್ಭಾಶಯದಲ್ಲಿ ಸಮಸ್ಯೆ ಉಂಟಾಗ್ತದೆ. ಇನ್ನು ಮೂತ್ರಕೋಶದಲ್ಲಿ ಯಾವುದೇ ಸಮಸ್ಯೆ ಇರ್ಬೋದು, ಅದು ಸ್ಟೋನ್ ಇರ್ಬೋದು, ಯಾವುದೇ ತರ ಸಮಸ್ಯೆ ಇದ್ರೆ ಬಾಲ್ಯದಲ್ಲಿ ಆಗಿರುವಂತಹ ಆಘಾತ ಇರ್ಬೋದು, ಅದರಿಂದ ಭಯ ಇರ್ಬೋದು, ಒತ್ತಡ ಇರ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳುದಾದ್ರೆ ಅವರಿಗೆ ಯಾರಾದ್ರೂ ಪ್ರೀತಿ ಮಾಡಿದ್ರು ಭಯ ಆಗುತ್ತೆ. ಯಾಕಂದ್ರೆ ಅವರಿಗೆ ಸಣ್ಣದ್ರಿಂದ ಆ ಪ್ರೀತಿ ಸಿಕ್ಕಿರಲ್ಲ. ಯಾರಾದ್ರೂ ಪ್ರೀತಿ ಮಾಡಿದ್ರೆ ಇವ್ರು ಮತ್ತೆ ನನ್ನನ್ನು ಬಿಟ್ಟು ಹೋಗ್ತಾರ ಅನ್ನುವಂತ ಭಯ, ಒತ್ತಡ ಎಲ್ಲ ಇರುತ್ತೆ. ಇನ್ನು ಶುಗರ್ ಯಾರ ಜೀವನದಲ್ಲಿ ಸಂತೋಷ ಅನ್ನುವಂಥದ್ದು ಇರಲ್ಲ, ಖುಷಿ ಅನ್ನುವಂಥದ್ದೇ ಇರಲ್ಲ, ಜೀವನದಲ್ಲಿ ಸಂತೃಪ್ತಿ ಇರಲ್ಲ, ಸಂತೋಷಕ್ಕಾಗಿ ಹಾತೊರೆಯುತ್ತಾ ಇರುವವರಿಗೆ ಡಯಾಬಿಟಿಸ್ ಬರುತ್ತೆ. ಇನ್ನು ಹೈಯರ್ BP, ಜಾಸ್ತಿ ವರ್ಕ್ ಸ್ಟ್ರೆಸ್ ಇದ್ರೆ ಬರುತ್ತೆ. ನಿರಂತರವಾಗಿ ಒತ್ತಡ, ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ತುಂಬಾ ಕೋಪ ಇಟ್ಕೊಂಡಿದ್ರೆ ನಿಮಗೆ ಹೈ BP ಬರುತ್ತೆ. ಇನ್ನು ಲೋ BP ಯಾಕೆ ಅಂದ್ರೆ ನಿಮ್ಮಲ್ಲಿ ಶಕ್ತಿ ಇರಲ್ಲ, ಮತ್ತೆ ನಿಮ್ಮ ಜೀವನವನ್ನು ನೀವು ಇಷ್ಟಪಡಲ್ಲ. ಒಂಥರ ನಿರಾಸಕ್ತಿ ಇರುತ್ತೆ ನಿಮ್ ಜೀವನದ ಬಗ್ಗೆನೆ ನಿಮ್ಗೆ. ಇದರಿಂದ ನಿಮ್ಗೆ ಲೋ BP ಕೂಡ ಬರುತ್ತೆ. ಇನ್ನು ಸಣ್ಣ ಮಕ್ಕಳಲ್ಲಿ ಯಾಕೆ ಹೆಲ್ತ್ ಇಶ್ಯೂ ಬರುತ್ತೆ ಅಂದ್ರೆ ತಾಯಿ ಪ್ರೆಗ್ನೆಂಟ್ ಇರುವಾಗ ಯಾವುದೋ ಒಂದು ಇಮೋಷನ್ ಹಿಡ್ಕೊಂಡಿರ್ತಾಳೆ. ಅದನ್ನು ಯಾರಿಗೂ ಹೇಳಕ್ಕೂ ಆಗಿರಲ್ಲ. ಯಾವುದೋ ಒಂದು ವಿಷಯಕ್ಕೆ ಕೋಪಗೊಂಡಿರ್ಬೋದು, ಅಥವಾ ಯಾವುದೋ ಒಂದು ವಿಷಯಕ್ಕೆ ತುಂಬಾ ಬೇಸರ ಪಟ್ಟಿರ್ಬೋದು, ಅಥವಾ ಏನಾದ್ರೂ ಒಂದು ಆಗದಿರುವಂತಹ ವಿಷಯ ಆಗಿರ್ಬೋದು. ಇದೆಲ್ಲ ಹಾಗೆ ಇಟ್ಕೊಂಡು ಮಕ್ಕಳಲ್ಲಿ ಅಪ್ ಟು 10 years ತನಕನೂ ಹೆಲ್ತ್ ಇಶ್ಯೂ ಬರುತ್ತೆ. ಅದಕ್ಕೆ ಹೇಳ್ತಾರೆ ಪ್ರೆಗ್ನೆಂಟ್ ಲೇಡಿ ಯಾವಾಗ್ಲೂ ಖುಷಿಯಾಗಿ ಇರ್ಬೇಕು ಅಂತ. ಈ ಇಮೋಷನ್ಸ್ ಇಂದ ಹೊರಗೆ ಬರ್ಲಿಕ್ಕೆ ನಿಮ್ಗೆ ಹೀಲಿಂಗ್ ತಗೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅಥವಾ ನಿಮಗೆ ಯಾವುದು ಇಷ್ಟ ಅಂದ್ರೆ ನಿಮ್ಮಲ್ಲಿ ಯಾವುದೋ ಒಂದು ಹಾಬಿ ಇರ್ಬೋದು, ಅದನ್ನು ನೀವು ಕಂಟಿನ್ಯೂ ಮಾಡ್ಬೋದು. ಅಥವಾ ಮ್ಯೂಸಿಕ್ ಕೇಳ್ಬೋದು, ಅಥವಾ ಪಾರ್ಕ್ ಅಲ್ಲಿ ವಾಕ್ ಮಾಡ್ಬೋದು, ನಿಮ್ ಪ್ರಕೃತಿಯ ಜೊತೆಗೆ ಟೈಮ್ ಕಳಿಬಹುದು. ಇದರಿಂದೆಲ್ಲ ನಿಮ್ಮ ಇಮೋಷನ್ಸ್ ನ ರಿಡ್ಯೂಸ್ ಮಾಡ್ಕೋಬಹುದು. ಹೀಲಿಂಗ್ ಅಲ್ಲಿ ಟ್ಯಾಪಿಂಗ್ ಮೆಥಡ್ ಅಂತ ಬರುತ್ತೆ, EFT ಟ್ಯಾಪಿಂಗ್, ಅದು ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇಮೋಷನ್ಸ್ ಮಾತ್ರ ಅಲ್ಲದೆ ನಮ್ಮ ಲೈಫ್ ಸ್ಟೈಲ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ನಮ್ಮ ಲೈಫ್ ಸ್ಟೈಲ್ ಅನ್ನು ಕೂಡ ಚೆನ್ನಾಗಿ ಮಾಡ್ಕೊಳ್ಳೋದು ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಯಾವ ಯಾವ ಭಾವನೆಗಳಿಂದ ಯಾವ ತರದ ನೋವು ಅಂದ್ರೆ ಕಾಯಿಲೆಗಳು ಬರುತ್ತೆ ಅಂತ ನೋಡಿದ್ವಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.